ಸ್ನೇಹಿತರೆ ನಮಸ್ಕಾರ. ಸುನೀತಾ ವಿಲಿಯಮ್ಸ್ ಮತ್ತು ಅವ್ರ ತಂಡ 250 ದಿನಗಳು ಗ್ರಾವಿಟಿ ಇಳಿತಕ್ಕಂಥ ಜಾಗದಲ್ಲಿಂದ ಹೊರಗೆ ಬರ್ತಾರೆ, ಭೂಮಿಗೆ ಬರ್ತಾರೆ. ಆದರೆ ಅವ್ರ ಸ್ಥಿತಿ ಹೇಗಿರುತ್ತೆ, ಕ್ಯಾಲ್ಶಿಯಂ ಕಡಿಮೆ ಆಗಿರುತ್ತೆ ಅಂತ ಕೆಲವ್ರು ಹೇಳ್ತಾರೆ. ಕಣ್ಣಿನ ಕ್ಯಾಲ್ಶಿಯಂ ಕಡಿಮೆ ಆಗಿತ್ತಾ ಅಂದ್ಬಿಟ್ಟು. ಮತ್ತು ಇನ್ನೊಬ್ರು ಹೇಳ್ತಾರೆ ಅವ್ರ ಕಾಳುಗಳೆಲ್ಲ ಕೋಳಿ ಕಾಳಾಗಿ ಹಂಗೆ ಹೀರ್ಕೊಂಡ್ಬಿಡುತ್ತೆ ಎಂಬುದಾಗಿ ಹೇಳ್ತಾರೆ. ಮತ್ತು ಅವರು ಹಾರ್ಟ್ ಬೀಟ್ಸು ಸಹ ಚೇಂಜ್ ಆಗಿರುತ್ತೆ, ಮುಖಗಳು ಊತ ಬಂದಿರೋ ಕಂಡು ಬರುತ್ತೆ. ಮತ್ತು ಅವರು ನಡೆದೇ ಇರಲ್ಲ, 250 ದಿನಗಳು ತೇಲ್ತಿರ್ತಾರೆ. ಅವರು ಚಿಕ್ಕ ಮಗು ರೀತಿ ಇರ್ತಾರೆ. ಬೋನ್ಸ್ಗಳಾಗಲಿ, ಅವರ ಬ್ಲಡ್ ಸರ್ಕ್ಯುಲೇಷನ್ಸ್ಗಳಾಗಲಿ, ಮತ್ತು ಅವ್ರ ತಕ್ಕಂಥ ಇಮ್ಯುನಿಟಿ ಸಿಸ್ಟಮ್ಗಳಾಗಲಿ ಎಲ್ಲವೂ ಬಹಳ ವ್ಯತ್ಯಾಸ ಆಗಿರುತ್ತೆ. ಕಾರಣ ಅವರು ಆ ಒಂದು ಪ್ರದೇಶದಿಂದ ಈ ಪ್ರದೇಶಕ್ಕೆ ಬರಬೇಕಾದ್ರೆ ಸ್ವಲ್ಪ ಅವರಿಗೆ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಅದಕ್ಕೆ ಡಾಕ್ಟರ್ಸ್ ಎಲ್ಲ ಹೇಳ್ತಿದ್ರು ಅವ್ರಿಗೆ ಫಿಸಿಯೋಥೆರಪಿ ಕೊಡೋಕ್ಕಾಗುತ್ತೆ, ಮತ್ತು ಅವ್ರಿಗೆ ಹೆಲ್ತ್ ಚೆಕಪ್ ಮಾಡೋಕ್ಕಾಗುತ್ತೆ. ಮತ್ತು ಇವರು ಸರ್ಕಾರ ಅವ್ರಿಗೆ ಭಾಳಷ್ಟು ಕೇರ್ ತೊಗೋಬೇಕಾಗತ್ತೆ. ಈಗ ಅವರೆಲ್ಲ ಮಗು ಕಂಡು ಬರ್ತಾರೆ. ಇದು ನಂತರ ಎಲ್ಲವೂ ಸರಿ ಆದಮೇಲೆ ಅವರು ನಮ್ಮ ಪರಿಸರಕ್ಕೆ ಹೋದ್ಮೇಲೆ ಅವರನ್ನು ತಾವು ತಮ್ಮ ಮನೆಗೆ ಕಳಿಸ್ಕೊಡ್ತಾರೆ ಎಂಬುದಾಗಿ. ಅಲ್ಲಿ ತನಕ ಅವರಿಗೆ ಭಾಳಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಕೆಲವೊಮ್ಮೆ ಅವ್ರ ಮನಸ್ಥಿತಿ ಹೇಗಿರುತ್ತೋ, ಇಷ್ಟು ಮಡಗಿರೋದಿಲ್ಲ. ಅವರು ಮಡಗಿದ ಕಾರಣ ಅವ್ರಿಗೆ ಭಾಳಷ್ಟು ಏರುಪೇರುಗಳು ತಮ್ಮ ಜೀವನದಲ್ಲಿ ಆಗಿರುತ್ತೆ. ಅವರ ಒಡನೋಟಗಳಲ್ಲಿ ಇರುತ್ತೆ, ದೇಹದಲ್ಲಿ ಭಾಳಷ್ಟು ಬದಲಾವಣೆ ಇರುತ್ತೆ ಅದು ಅಂತ ಹೇಳ್ತಾರೆ. ಕಾರಣ ಅವರು ಸಾಧಾರಣವಾಗಿ ನಿಮ್ಮ ಹಾಗೆ ಇರೋದಿಲ್ಲ. ಅಲ್ಲಿ ನಾನ್ ಗ್ರಾವಿಟಿ ಅನ್ನೋದು ಒಂದು ನರಕ ಯಾತನೆ ಪ್ರಿಯರೇ. ನರಕಕ್ಕಿಂತ ಇನ್ನು ಕಠಿಣವಾಗಿರ್ತಕ್ಕಂಥದ್ದು. ಗೆದ್ದು ಬಂದರು ಅಂತ ಹೇಳ್ಬೋದು ನಾವು. ಇನ್ನೊಂದು ಪುನರ್ಜೀವನ ಅವ್ರು ಪಾಕೊಂಡು ಬಂದಿರೋ ಮುಂದೆ ಹೇಳ್ಬೋದು. ಸೊ ಹಾಗೆ ಇವರು ಬೇರೆ ಸುನೀತಾ ವಿಲಿಯಮ್ಸ್ ಅವರು 4 ಬಾರಿ ಹೋಗಿ ಬಂದಿದ್ದಾರೆ. ಸತತವಾಗಿ ಅನೇಕ ಬಾರಿ ಹೋಗಿ ಬಂದಿರತಕ್ಕಂಥ ತಂಡದಲ್ಲಿ ಇವರು ಒಬ್ಬರು ಎಂಬುದಾಗಿ ಹೆಸರು ಸಹ ಆಗಿದೆ ಇವರು. ಕಾರಣ ಇವರು 50 ದಶಕ ಒಂದು ಆಕೆ ಅಂತ ಸಾಧನೆ ಮಾಡಿದರೆ ಇಡೀ ನಮ್ಮ ಭಾರತ ದೇಶವೇ ತಿರುಗಿ ನೋಡುವಂತಹ ಒಂದು ಘಟನೆ ಇದು. ಅವರೇ ಸುನೀತಾ ವಿಲಿಯಮ್ಸ್ ಅವರು ದೇವರು ಇನ್ನೂ ಚೆನ್ನಾಗಿಟ್ಟಿರಲಿ, ಅವ್ರಿಗೆ ದೀರ್ಘಾಯುಷ್ಯವನ್ನು ಕೊಡಲಿ, ಒಳ್ಳೆ ಆರೋಗ್ಯ ಕೊಡಲಿ ಎಂಬುದಾಗಿ ನಾವು ಕೇಳ್ಕೊತೀವಿ. ವಂದನೆ.